ಎಲ್ರಿಗೂ ನಮಸ್ಕಾರ. ಕಳೆದ ದಿನಗಳಿಂದ ಮತ್ತೆ ಸುದ್ದಿಯಾಗಿರೋ ಸುದ್ದಿ ಸೌಜನ್ಯ ಪ್ರಕರಣ ಮತ್ತು ಸಮೀರ್ MD ಕಾರಣ ಅವರು ಮಾಡಿರೋಂಥ ವಿಡಿಯೋ ಡಾಕ್ಯುಮೆಂಟ್. ನಿಮಗೆ ಗೊತ್ತು, ಸುಮೋಟೋ ಅಂದರೆ ಏನು ಅಂದರೆ ನ್ಯಾಯಾಲಯ ಯಾವುದೇ ಪಕ್ಷದ ಪ್ರೇರಣೆ ಇಲ್ಲದೆ ಸ್ವಯಂಕೃತವಾಗಿ ದಾಖಲಿಸುವ ಒಂದು ಪ್ರಕರಣವಾಗಿರುತ್ತೆ. ಅಸಾಧಾರಣ ಹಸ್ತಕ್ಷೇಪದ ಅಗತ್ಯವಿದೆ ಎಂದು ಭಾವಿಸಿದ ಸಂದರ್ಭಗಳನ್ನು ಪರಿಹರಿಸಲು ನ್ಯಾಯಾಲಯವು ಈ ಅಧಿಕಾರವನ್ನು ಬಳಸುತ್ತದೆ ಮತ್ತು ಸುದ್ದಿ ವರದಿಗಳು, ಪರಿಸರ ಕಾಳಜಿಗಳು ಅಥವಾ ತುರ್ತುಗಮನ ಅಗತ್ಯವಿರುವ ಇತರ ಸನ್ನಿವೇಶಗಳಿಗೆ ಪ್ರತಿಕ್ರಿಯೆಯಾಗಿ ನ್ಯಾಯಾಲಯವು ಸ್ವಯಂ ಪ್ರೇರಿತ ಕ್ರಮ ತೆಗೆದುಕೊಳ್ಳಬಹುದು. ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಿಸಲು ಅಥವಾ ಕಾನೂನಿನ ನಿಯಮವನ್ನು ಎತ್ತಿ ಹಿಡಿಯುವ ಸಂದರ್ಭದಲ್ಲಿ ನ್ಯಾಯಾಲಯವು ಸುಮೋಟೋ ಸ್ವಯಂ ಪ್ರೇರಿತ ಕ್ರಮವನ್ನು ಕೈಗೊಳ್ಳಬಹುದು. ಇತ್ತೀಚೆಗಷ್ಟೇ ನಾವೆಲ್ಲರೂ ದಾಟಿ ಬಂದ ಕೋವಿಡ್-19 ಸಂದರ್ಭದಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ವೈದ್ಯಕೀಯ ಲಭ್ಯತೆ, ಆಹಾರ ಮತ್ತು ಇತರ ಸಹಾಯದ ವಿತರಣೆಗಳ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಯಂ ಪ್ರೇರಿತ ಕ್ರಮವನ್ನು ಕೈಗೊಂಡಿತ್ತು. ಹಾಗೆ ಅರೆಕಾಡಿನಲ್ಲಿ ಮರಗಳನ್ನು ಕಡಿಯುವುದು ಮತ್ತು ದೆಹಲಿಯ ವಾಯುಮಾಲಿನ್ಯದ ಪರಿಸರ ಕಾಳಜಿಗೆ ಭಾರತದ ಸುಪ್ರೀಂ ಕೋರ್ಟ್ ಸಹ ಸ್ವಯಂ ಪ್ರೇರಿತ ಕ್ರಮವನ್ನು ಕೈಗೊಂಡಿತ್ತು. ಸಮೀರ್ MD ಅವರನ್ನು ಸುಮೋಟೋ ಕಾಯ್ದೆಯಡಿ ಕೇಸನ್ನು ದಾಖಲಿಸಿ ನೋಟಿಸ್ ನೀಡಲಾಗಿರುತ್ತೆ. ಅದು ನ್ಯಾಯಾಲಯಕ್ಕೂ ಹೋಗುತ್ತೆ. ಇದನ್ನು ಪ್ರಶ್ನಿಸಿದ ನ್ಯಾಯಾಧೀಶರು ಇದಕ್ಕೆ ಯಾವುದೇ ಸರಿಯಾದ ಉತ್ತರವೇ ಪೊಲೀಸರ ಬಳಿ ಇರಲಿಲ್ಲ. ನಿಮ್ಮ ಉದ್ದೇಶವೇ ಸಮೀರ್ ಅವರನ್ನು ಬಂಧಿಸುವುದಾಗಿತ್ತು ಎನ್ನುವ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿತ್ತು ಹಾಗೂ ಮುಂದಿನ ವಿಚಾರಣೆವರೆಗೂ ಅರೆಸ್ಟ್ ಮಾಡುವಂತಿಲ್ಲ, ನೋಟಿಸ್ ನೀಡುವಂತಿಲ್ಲ ಎಂದು ತಾತ್ಕಾಲಿಕ ರಿಲೀಫ್ ಕೂಡ ನೀಡಿದೆ. ಆ್ಯಂಡ್ ಮೋರ್ ಓವರ್, ಸಮೀರ್ ಅವರು ಯಾವ ಧರ್ಮದ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿಲ್ಲ. ಧರ್ಮದ ಹೆಸರಿನಲ್ಲಿ ಪ್ರಕರಣದ ದಿಕ್ಕು ತಪ್ಪಿಸುವ ಕೆಲಸ ಬೇಡ. ಕಾಯುವ ದೈವ ಕಾಯುತ್ತಲೇ ಇರುತ್ತದೆ. ಸಾಕ್ಷಿ ಎಂದರೆ ಬೆಳಕಿಗೆ ಬರುತ್ತಿರುವ ಪ್ರಕರಣಗಳು.